ಈ ಬೆಳಗಿನ ಶುಭೋದಯ. ರೈತರಿಗೆ ನಮಸ್ತೆ. ಇವತ್ತು ನಾನು ಗರಡೇನಹಳ್ಳಿಯಲ್ಲಿದ್ದೀನಿ. ಇಲ್ಲಿ ಸ್ವಲ್ಪ ಗ್ರೋ ಕಡಿಮೆ ಇತ್ತು, ಯಾಕೆ ಅಂತ ಅರ್ಥನೇ ಆಗ್ತಾಯಿಲ್ಲ. ಬೇರೆ ಕಡೆ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು. ನೋಡಿ, ಇದು ಸ್ಪೆಷಲಿ ಯಾರು ನಾಟಿ ಮಾಡ್ಕೊಂಡಿದ್ದು ಆ ರೈತರಿಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಏನಿದೆ ಅಂದರೆ, ನೋಡಿ, ಇದು ಅಂಟಿರ್ತದೆ. ನೋಡಿ, ಇದು ಅಂಟು ಬಿಚ್ಚಬೇಕು. 2 ತಿಂಗಳಾದಮೇಲೆ ಬಿಚ್ಚಿ 20 ದಿವಸ ಹಂಗೆ ಇದು ಬಿಡಬೇಕು. ಏನಂದರೆ ಅದ್ರ ಮೇಲೆ ಫಂಗಸ್ ಆಗ್ತದೆ ಅಂತೇಳ್ಬಿಟ್ಟು ಬಿಡ್ತೀವಿ. ಮಣ್ಣಾಗಬಾರ್ದು. ಇವರು ಮಹಾನ್ ಭಾವರು ಏನು ತೆಗ್ದೇ ಇಲ್ಲ. ಎಲ್ಲಿಂದ ಪ್ಲ್ಯಾಂಟ್ಸ್ ಬರೋದು ಹೇಳಿ? ಅದಕ್ಕೆ ನೋಡಿ, ಕ್ಲೀನಾಗಿ ಪ್ಲಾಸ್ಟಿಕ್ ತೆಗೆದುಬಿಡ್ಬೇಕಿದು. ಇದು ತೆಗೆದುಬಿಟ್ಟು ಒಂದು 20 ದಿವಸ ಮಣ್ಣಾಕಬೇಡಿ, ಹಂಗೆ ಬಿಡಿ. ಅದಾದಮೇಲೆ ನೀಟಾಗಿ ಪಾತಿ ಮಾಡ್ಕೊಳ್ಳಿ. ಆವಾಗ ಏನಾಗ್ತದೆ, ಪ್ಲ್ಯಾಂಟ್ಸು ದಯವಿಟ್ಟು ನಮ್ಮ ಎಕ್ಸಿಕ್ಯೂಟಿವ್ಸು, ನಮ್ಮ ಮ್ಯಾನೇಜರ್ಸ್ ಯಾರು ಬರ್ತಾರೆ ಅವ್ರು ಏನು ಹೇಳ್ತಾರೆ ಅದು ಕೇಳಿದ್ರೆ ನಿಮಗೆ ಒಳ್ಳೆ ಗ್ರೋ ಬರ್ತದೆ ಎಲ್ಲ ಕಡೆನೂ. ಯಾಕೆ ಅಂದರೆ ನಿಮ್ಮದು ಡಿಫಾಲ್ಟ್ ಸ್ವಲ್ಪ. ಇದು ದಯವಿಟ್ಟು ಇದು ಯಾರನ್ನ ವಿಡಿಯೋ ನೋಡೋರು ಶೇರ್ ಮಾಡಿ. ಇದನ್ನು ನಾಟಿ ಮಾಡ್ಕೊಂಡಿದ್ದಾರಲ್ಲ ರಿಜಿಸ್ಟರ್ ಫಾರ್ಮರ್ಸ್ಗೆ ಈ ವಿಡಿಯೋ ಇದು. ಕೆಲವರು ಗೊತ್ತಿದೆ, ಕೆಲವ್ರು ಗೊತ್ತಿಲ್ಲ. ಅದಕ್ಕೋಸ್ಕರ ಇದನ್ನು ತುಂಬ ಇಂಪಾರ್ಟೆಂಟ್. ಇದು ತೆಗೆದುಬಿಟ್ಟು ಆಗಲ್ಲ ಅಂದರೆ ಬ್ಲೇಡ್ ತೊಗೊಳ್ಳಿ, ಆಪ್ರೇಷನ್ ಬ್ಲೇಡ್ ಬರ್ತದೆ. ಸುಮ್ಮನೆ ಹಂಗಂದರೆ ಬಂದುಬಿಡ್ತದೆ. ನೋಡಿ, ಇದು ಬಿಚ್ಚಿಬಿಟ್ಟು ಒಂದು 20 ದಿವಸ ಬಿಟ್ಬಿಟ್ಟು ಆಮೇಲೆ ನೋಡಿ ಗ್ರೋ ಹೆಂಗಾಗ್ತದೆ. ಗ್ರೋತ್ ಚೆನ್ನಾಗಾಗ್ತದೆ. ಇಲ್ಲಿ ಏನೋ ಮಲ್ಟಿ ಕ್ರಾಪ್ ಹಾಕ್ಕೊಂಡಿದ್ದಾರೆ, ಇಲ್ಲಿ ಹಾಕ್ಕೊಳ್ಳಿ. ಅವರೇಕಾಯಿ ಹಾಕಿದ್ದಾರೆ. ಪ್ಲ್ಯಾಂಟ್ಸಿಗೆ ಏನು ಮಾಡಿದ್ದಾರೆ, ಗೊಬ್ಬರನೂ ಜಾಸ್ತಿ ಹಾಕ್ತಾರೆ. ನೋಡಿ, ಕಾಯಿ ಬಂದಿದೆ. ನೋಡಿ ಈ ಕಾಯಿ ಏನು ಮಾಡ್ತಾರೆ, ನೋಡೋಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಡ್ತಾರೆ. ಬಿಡಬೇಡಿ, ಇದನ್ನು ಕಿತ್ತಬೇಕು. ನೋಡಿ, ಈ ರೀತಿ ಕಿತ್ತಿದ್ರೆ ಎಲ್ಲಿದೆ ದಿನ ಒಂದು ಸಲನೋ 2 ದಿವಸಕ್ಕೆ ಒಂದು ಸಲನೋ ಬಂದುಬಿಟ್ಟು ನೋಡಿ ಈ ಕಾಯಿಗಳೆಲ್ಲ ಕಿತ್ತು ಬಿಸಾಕಬೇಕು. ಆವಾಗಲೇ ನಿಮಗೆ ಗಿಡ ಡೆವಲಪ್ಮೆಂಟ್ ಆಗ್ತದೆ. ಧನ್ಯವಾದ.